ಹಾಯ್, ಈ ವಿಡಿಯೋದಲ್ಲಿ 13ರ ಡಿವಿಜಿಬಿಲಿಟಿ ರೂಲ್ ನಂಬರ್ ಬಗ್ಗೆ ತಿಳಿದುಕೊಳ್ಳೋಣ. ಫಾರ್ ಎಕ್ಸಾಂಪಲ್ 158764 ಇದೆ. ಈಸ್ ಡಿವಿಸಿಬಲ್ ಬೈ 13 ಆರ್ ನಾಟ್ ಫೈಂಡ್ ಅಂತ ಕೇಳಿದಾಗ ನಾವು ಡಿವಿಜಿಬಿಲಿಟಿ ರೂಲ್ ನಂಬರ್ ನಮಗೆ ಗೊತ್ತಿರಬೇಕು 13ರದು. ಇಲ್ಲೇನಾಗುತ್ತಾ 13 ಮೂರಲೆ 39 ಮಾಡಿದಾಗ ಇಲ್ಲಿ 9ರ ಹಿಂದೆ 3 ಇದೆಯಲ್ಲ, ಸೊ ಇಲ್ಲಿ +4 ಮತ್ತು -9 ಅಂತ ಸಿಗ್ತಾವೆ ಡಿವಿಜಿಬಿಲಿಟಿ ರೂಲ್ಗಳನ್ನು ಹೇಗೆ ತಿಳಿದುಕೊಳ್ಳಬೇಕು ಅನ್ನೋದನ್ನು ನಾವು ಈ ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಲೆಟ್ಸ್ ಚೆಕ್ ವಿತ್ +4 ಡಿವಿಜಿಬಿಲಿಟಿ ರೂಲ್ ಏನಿದೆಯಲ್ಲ, ನಂಬರ್ ಇದೆಯಲ್ಲ, ಅದರ ಮೂಲಕ ಚೆಕ್ ಮಾಡಿ ನೋಡೋಣ. 158764 ಲಾಸ್ಟ್ ಡಿಜಿಟ್ ಇಂಟು 4 ಮಾಡಬೇಕು. 4 4 16, ಸೊ ಪ್ಲಸ್ ಮಾಡಿ 15892 ಬರುತ್ತೆ. ಮತ್ತು ಲಾಸ್ಟ್ ಡಿಜಿಟ್ 2 ಇಂಟು 4 ಮಾಡಿದಾಗ 8 ಬರುತ್ತೆ. ಸೊ 1589 ಪ್ಲಸ್ 8 ಮಾಡಿದಾಗ 1597 ಬಂತು. ಮತ್ತು ಲಾಸ್ಟ್ ಡಿಜಿಟ್ 7 ಇಂಟು 4 ಮಾಡಿದಾಗ 28 ಆಗುತ್ತೆ. ಸೊ ಇಲ್ಲಿ 159 ಪ್ಲಸ್ 28 ಮಾಡಿದಾಗ 187 ಆಗುತ್ತೆ. ಅದೇ ರೀತಿಯಾಗಿ ಲಾಸ್ಟ್ ಡಿಜಿಟ್ 7 ಇಂಟು 4 ಮಾಡಿದಾಗ 28 ಆಯಿತು. 18 ಪ್ಲಸ್ 28 ಮಾಡಿದಾಗ 46 ಆಯಿತು. ಸೊ ಇಲ್ಲಿ ರಿಮೈಂಡರ್ 46 ಇದೆ. 13ರ ಒಂದು ನಂಬರಲ್ಲಿ 13ರ ಟೇಬಲ್ನಲ್ಲಿ ಈ ಒಂದು ನಂಬರ್ ಬರೋದಿಲ್ಲ. ಸೊ 46 ಈಸ್ ನಾಟ್ ಡಿವಿಸಿಬಲ್ ಬೈ 13 ಕಂಪ್ಲೀಟ್ಲಿ. ಸೊ ಅದೇ ರೀತಿಯಾಗಿ ಕೊಟ್ಟಂಥ ನಂಬರ್ ಕೂಡ 13ರಿಂದ ಕಂಪ್ಲೀಟಾಗಿ ಭಾಗ ಆಗೋದಿಲ್ಲ ಅನ್ನೋದು ನಮಗೆ ತಿಳಿಯುತ್ತೆ. ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಡಿವಿಜಿಬಿಲಿಟಿ ರೂಲ್ -9 ಇದೆಯಲ್ಲ, ಅದನ್ನು ಚೆಕ್ ಮಾಡಿ ನೋಡೋಣ. 158764 ಲಾಸ್ಟ್ ಡಿಜಿಟ್ 4 ಇಂಟು 9, 9 4 36, -36 ಬಂತು. ಮತ್ತು ನೆಕ್ಸ್ಟ್ 15876 -36 ಮಾಡಿದಾಗ 15840 ಬಂತು. ಇಲ್ಲಿ ನಾವು ಲಾಸ್ಟ್ ಡಿಜಿಟ್ 0 ಬಂದಾಗ 0ವನ್ನು ಕನ್ಸಿಡರ್ ಮಾಡಬಾರ್ದು, ಅದರ ಹಿಂದ್ಗಡೆ ಏನು ನಂಬರ್ ಇರುತ್ತಲ್ಲ ಅದನ್ನು ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ 9 4 36 ಅಂದಾಗ 158ರಲ್ಲಿ 36 ಕಳೆದಾಗ 122 ಬಂತು. ಅದೇ ರೀತಿಯಾಗಿ ಲಾಸ್ಟ್ ಡಿಜಿಟ್ 2 ಇಂಟು 9 ಮಾಡಿದಾಗ 9 7 18 ಆಯಿತು. ಇಲ್ಲಿ ಮೇಲ್ಗಡೆ 12 ಚಿಕ್ಕ ಸಂಖ್ಯೆ ಇದೆ, ಕೆಳಗಡೆ ದೊಡ್ಡ ಸಂಖ್ಯೆ ಇದೆಯಲ್ಲ, ಸೊ ಇದನ್ನು ನಾವು ಉಲ್ಟಾ ಬರ್ಕೋಬೇಕು. ಮೇಲ್ಗಡೆ ದೊಡ್ಡದನ್ನು ಬರ್ಕೊಂಡು ಕೆಳಗಡೆ ಚಿಕ್ಕ ಸಂಖ್ಯೆಯನ್ನು ಬರೀಬೇಕು. 18ರಲ್ಲಿ 12 ಕಳೆದ್ರೆ 6 ಆಯಿತು. ಸೊ ಇಲ್ಲಿ ರಿಮೈಂಡರ್ ಏನು ಬಂತು? 6 ಬಂತು. 6 ಅಂತಂದ್ರೆ 13 ಮಗಿಯಲ್ಲಿ 6 ಬರೋದಿಲ್ಲ. ಸೊ ಅದೇ ರೀತಿಯಾಗಿ ಈ ಕೊಟ್ಟಂತಹ ಸಂಖ್ಯೆ ಕೂಡ 13ರಿಂದ ಕಂಪ್ಲೀಟಾಗಿ ಭಾಗ ಆಗೋದಿಲ್ಲ ಅನ್ನೋದು ನಮಗೆ ತಿಳಿಯುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, 8879 ಇದೆ. ಇಲ್ಲಿ ಲಾಸ್ಟ್ ಡಿವಿಜಿಬಿಲಿಟಿ ರೂಲ್ ನಂಬರ್ 4ಇಂದ ಚೆಕ್ ಮಾಡಿ ನೋಡೋಣ. ಲಾಸ್ಟ್ ಡಿಜಿಟ್ ಇಂಟು 4 ಅಂದರೆ 4 36 ಆಯಿತು. ಇಲ್ಲಿ 887 ಪ್ಲಸ್ 36 ಮಾಡಿದಾಗ 923 ಬಂತು. ಮತ್ತು ಲಾಸ್ಟ್ ಡಿಜಿಟ್ 3 ಇಂಟು 4 ಮಾಡಿದಾಗ 12 ಆಯಿತು. ಮತ್ತು ಇದು 92 ಪ್ಲಸ್ 12 ಮಾಡಿದಾಗ 104 ಆಯಿತು. ಅದೇ ರೀತಿಯಾಗಿ ಲಾಸ್ಟ್ ಡಿಜಿಟ್ 4 ಇಂಟು 4 ಮಾಡಿದಾಗ 16 ಆಯಿತು. 10ರಲ್ಲಿ 16 ಕೂಡಿಸಿದ್ರೆ 26 ಬಂತು. ಸೊ ಇಲ್ಲಿ ರಿಮೈಂಡರ್ ಏನು ಬಂತು? 26 ಬಂತು. ಸೊ ಇದು 26 13ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ. ಅದೇ ರೀತಿಯಾಗಿ ಕೊಟ್ಟಂಥ ಸಂಖ್ಯೆನೂ ಕೂಡ 13ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ ಅನ್ನೋದು ನಮಗೆ ತಿಳಿಯುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಡಿವಿಜಿಬಿಲಿಟಿ ರೂಲ್ ನಂಬರ್ ಇನ್ನೊಂದು ಏನಿದೆ, ನಮಗೆ -9 ಅಂತ ಗೊತ್ತಿದೆ ಅಲ್ವಾ, ಅದ್ರ ಮೂಲಕ ಚೆಕ್ ಮಾಡಿ ನೋಡೋಣ. 8879 ಲಾಸ್ಟ್ ಡಿಜಿಟ್ ಇಂಟು 9 ಮಾಡೋಣ. 9 81 ಆಯಿತು. 887ರಲ್ಲಿ -81 ಮಾಡಿದಾಗ 806 ಆಯಿತು. ಮತ್ತು ಲಾಸ್ಟ್ ಡಿಜಿಟ್ 6 ಇಂಟು 9 ಅಂದಾಗ 9 6 54, 80ರಲ್ಲಿ 54 ಕಳೆದ್ರೆ 26 ಬಂತು. ಸೊ ಇಲ್ಲೂ ಕೂಡ ರಿಮೈಂಡರ್ 26 ಬಂತು. ಸೊ ಕೊಟ್ಟಂತಹ ಸಂಖ್ಯೆ 13ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ. ಅಂದರೆ 26 13ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ. ಅದೇ ರೀತಿಯಾಗಿ ಕೊಟ್ಟಂಥ ಸಂಖ್ಯೆನೂ ಕೂಡ 13ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ ಅನ್ನೋದು ನಮಗೆ ತಿಳಿಯುತ್ತೆ. ಈ ರೀತಿ ನಮಗೆ ಡಿವಿಜಿಬಿಲಿಟಿ ರೂಲ್ ಮೆಥಡಿಂದ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಕೊಟ್ಟು ಆ ಸಂಖ್ಯೆ ಈ 13 17 7 11 121 79 39 ಇಂಥ ನಂಬರ್ಗಳನ್ನು ಕೊಟ್ಟಾಗ ಅವುಗಳು ಕಂಪ್ಲೀಟಾಗಿ ಭಾಗ ಆಗ್ತಾವೋ ಇಲ್ಲೋ ಅನ್ನೋದನ್ನು ನಾವು ಈಸಿಯಾಗಿ ಕಂಡುಹಿಡಿಬೋದು.